ವಿನಾಯಕನನ್ನ ಪ್ರಾರ್ಥಿಸಿ ನಮ್ಮ ಈ ನಾಟಕ ತಂಡ ನಾಟಕನ ಪ್ರದರ್ಶನ ಮಾಡ್ತಾರೆ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೀನಿ ಸಭೆಯಾಗ ಮತಿ ಕೊಡು ವಿದ್ಯೆಯ ದಯ ಕರುಣ ಜನನ ಜಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ಶರಣ, ತಾಳದೊಳಗೆ ಮಾಡುವೆ ಶರಣ. ಪ್ರೀತಿಯ ಪೋಷಕ ವೃಂದದವರೇ, ಕನ್ನಡ ನಾಡು ಇಡೀ ಜಗತ್ತಿಗೆ ಸಂಸ್ಕೃತಿಯನ್ನು ಕೊಟ್ಟಂತಹ ನಾಡು. ಜನಪದ ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂತಹ ಸಾಹಿತ್ಯವಾಗಿದೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ತನ್ನ ತವರನ್ನು ಜನಪದ ಸಾಹಿತ್ಯದ ಮೂಲಕ ಹಾಡಿ ಹೊಗಳಿರುವುದು ಪುರಾಣ ಪುಣ್ಯಕಥೆಗಳಲ್ಲಿ ಹಾಗೂ ನಮ್ಮ ಜನಪದ ಸಾಹಿತ್ಯದಲ್ಲಿ ಬಂದಿದೆ. ಸ್ನೇಹಿತರೆ, ಒಂದು ಮಾತಿದೆ, ಯತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ. ಅಂದರೆ ಎಲ್ಲಿ ಹೆಣ್ಣನ್ನು ಪೂಜಿಸಲ್ಪಡುತ್ತಾರೆ, ಗೌರವಿಸಲ್ಪಡುತ್ತಾರೆ, ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಂತ ಅರ್ಥ. ಈ ರೀತಿ ಹೆಣ್ಣನ್ನು ಗೌರವದಿಂದ ಕಾಣುವಂತಹ ನಮ್ಮ ನಾಡು ಕನ್ನಡ ನಾಡು. ಜನಪದ ಸಾಹಿತ್ಯದಲ್ಲಿ ಹೆಣ್ಣನ್ನು ಕಲೆಯ ಆಗರವಾಗಿ, ಸಂಸ್ಕೃತಿಯ ತವರಾಗಿ, ಕಲೆಯ ಸಿರಿಯಾಗಿ ಮೆರೆಸಿದ್ದಾರೆ. ಅಂತಹ ಜನಪದ ಸಂಸ್ಕೃತಿಯ ಸಾಹಿತ್ಯಕ್ಕೆ ಸಾಕ್ಷಿಯಾಗಿ ಇಲ್ಲೊಂದು ಗೀತ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಅದೇ ಕೆರೆಗೆ ಆರ. ಕಲ್ಲಾನ ಕೆರೆ ಅನ್ನೋದೊಂದು ಊರು. ಊರಿನ ಗೌಡ ಮಲ್ಲಗೌಡ. ನಮ್ಮ ಮಲ್ಲಗೌಡ ಊರಿನ ಒಳಿತಿಗಾಗಿ ಅಲ್ಲಿ ಒಂದು ಕೆರೆಯನ್ನು ಕಟ್ಟಿಸಲು ಮುಂದಾಗ್ತಾನೆ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟ್ಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟ್ಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟ್ಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ಸತತವಾಗಿ ಎಷ್ಟೇ ಪ್ರಯತ್ನಿಸಿದರೂ ಕೆರೆಯಲ್ಲಿ ನೀರಿನ ಸುಳಿವೆ ಇರಲಿಲ್ಲ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟ್ಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ನೀರೇ ಬರಲಿಲ್ಲ ತಂದಾನಿತ್ತಾನ, ಜಲವೇ ಉಕಲಿಲ್ಲ ತಂದಾನಿತ್ತಾನ. ನೀರೇ ಬರಲಿಲ್ಲ ಜಲವೇ ಉಕಲಿಲ್ಲ, ಸೆರೆ ಮುಕ್ಕ ನೀರಿಲ್ಲ ತಂದಾನಿತ್ತಾನ. ಸೆರೆ ಮುಕ್ಕ ನೀರಿಲ್ಲ ತಂದಾನಿತ್ತಾನ. ಸೆರೆ ಮುಕ್ಕ ನೀರಿಲ್ಲ ತಂದಾನಿತ್ತಾನ. ಇತ್ತ ಮಲ್ಲನಗೌಡ ನೀರು ಬರಲಿಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಯೋಚನೆ ಮಾಡ್ತಾ ಕುಳಿತಿರ್ತಾನೆ. ಆವಾಗ ಗೌಡ್ತಿ ಬರ್ತಾಳೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ? ಬನ್ನಿ, ನಾವು ನಮ್ಮೂರಿನ ಜ್ಯೋತಿಷಿಗಳ ಬಳಿ ಇದಕ್ಕೊಂದು ಪರಿಹಾರವನ್ನು ಕೇಳೋಣ ಅಂತ ಹೇಳ್ತಾರೆ. ಹೀಗೆ ಗೌಡ ಗೌಡತಿ ಇಬ್ಬರು ದೇವಸ್ಥಾನದ
ಜ್ಯೋತಿಷಿಗಳ ಬಳಿ ಬಂದು ಪರಿಹಾರವನ್ನು ಕೇಳ್ತಾರೆ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ನಾನೊಂದು ಕೆರೆಯ ಕಟ್ಟಿಸಿದೆ ಸ್ವಾಮಿ, ನೀರೇ ಬರಲಿಲ್ಲ ಏನ್ ಮಾಡ್ಲಿ ಸ್ವಾಮಿ. ಜಲವೇ ಉಕ್ಕಲಿಲ್ಲ ಏನ್ ಮಾಡ್ಲಿ ಸ್ವಾಮಿ. ಹೊತ್ತ ನೋಡಿ ತಿಳಿಸಿರಿ ಸ್ವಾಮಿ, ಕೆರೆಗೆ ನೀರು ಬರಬೇಕು ಸ್ವಾಮಿ, ಕೆರೆಗೆ ನೀರು ಬರಬೇಕು ಸ್ವಾಮಿ. ಇತ್ತ ಜ್ಯೋತಿಷಿಗಳು ಕೆರೆಗೆ ನೀರು ಬರಬೇಕಾದ್ರೆ ಸೊಸೆಯನ್ನು ಬಲಿ ಕೊಡಬೇಕು ಅಂತ ಹೇಳ್ತಾರೆ. ಇದರಿಂದ ಚಿಂತೆ ಏನ ಹೇಳಲಯ್ಯ ಮಲ್ಲಾನ ಗೌಡ, ಹಾರವ ಬಿಡುತ್ತೈತೆ ಕೆರೆಯೂ ಇಂದು, ಬಲಿಯ ಬಿಡುತ್ತೈತೆ ಕೆರೆಯೂ ಇಂದು. ಬಲಿಯ ನೀಡಿದರೆ ಜಲ ಉಕ್ಕುತ್ತೈತೆ, ನಿನ್ ಸೊಸೆಯ ಬಲಿ ಕೊಡೋ ಮಲ್ಲಾನ ಗೌಡ, ನಿನ್ ಸೊಸೆಯ ಬಲಿ ಕೊಡೋ ಮಲ್ಲಾನ ಗೌಡ. ಇತ್ತ ಜ್ಯೋತಿಷಿಗಳು ಕೆರೆಗೆ ನೀರು ಬರಬೇಕಾದರೆ ಸೊಸೆಯನ್ನು ಬಲಿ ಕೊಡುವ ಮಲ್ಲನಗೌಡ ಮತ್ತು ಗೌಡತಿ ಇಬ್ಬರು ಸಮಾಲೋಚನೆ ಮಾಡುತ್ತಾರೆ. ಹಿರಿ ಸೊಸೆನ್ ಬಲಿ ಕೊಟ್ರೆ ಮನೆತನ ಕಾಯೋರ್ಯಾರು, ಮನೆಯ ಹಿರಿತನದ ಸಂತತಿ, ಮನೆಯ ಹಿರಿತನದ ಸಂತತಿ ಬೇಡವೆ. ಹಿರಿ ಸೊಸೆ ಬಾಗಿರ್ತೀನ ಬಲಿ ಕೊಡೋಣ, ಹಿರಿ ಸೊಸೆ ಬಾಗಿರ್ತೀನ ಬಲಿ ಕೊಡೋಣ. ಅತ್ತೆ ಹಿರಿ ಸೊಸೆಯನ್ನು ಬಲಿ ಕೊಡೋದು ಅಂತ ಅಂದ್ಕೊಳ್ತಾರೆ. ಈ ಅತ್ತೆ ಮಾವರ ತೀರ್ಮಾನ ಭಾಗೀರಥಿಗೆ ಗೊತ್ತಾಗುತ್ತೆ. ಅಪ್ಪ ಅಮ್ಮನನ್ನು ನೋಡಿಕೊಂಡು ಬರ್ತೀನಿ ಅಂತ ಅತ್ತೆ ಹತ್ತಿರ ಅಪ್ಪಣೆ ಪಡೆದು ತನ್ನ ತವರು ಮನೆಗೆ ಬರುತ್ತಾರೆ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ಕಲ್ಲಾನ ಕೇರಿಯ ಮಲ್ಲಾನ ಗೌಡ ಕಟಿಸ್ಯಾನ ಕೆರೆಯೊಂದ ಮಲ್ಲಾನ ಗೌಡ. ಬಾರಮ್ಮ ಭಾಗೀರಥಿ ಬಾಬಾರೆ ಓ ಮಗಳೇ, ಎಂದಿಲ್ದ ಭಾಗೀರಥಿ ಇಂದ್ಯಾಕ ಬಂದ್ಯವ್ವ, ಎಂದಿಲ್ದ ಭಾಗೀರಥಿ ಇಂದ್ಯಾಕ ಬಂದ್ಯವ್ವ. ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ, ಬಾಡಿದ ಮಾರ್ಯಾಕ ಕಣ್ಣಾಗ ನೀರ್ಯಾಕ. ಏನ ಹೇಳಲಿ ನಾನು, ಏನ ಹೇಳಲಿ ನಾನು. ನಮ್ಮತ್ತೆ ನಮ್ಮವ ನನ್ನ ಬ್ಯಾರೆ ಇಡ್ತಾರಂತ, ನಮ್ಮತ್ತೆ ನಮ್ಮವ ನನ್ನ ಬ್ಯಾರೆ ಇಡ್ತಾರಂತ. ಇಟ್ಟಾರೆ ಇಡಲೇಳು ಹೊಲ ಮನೆ ಕೊಡುತ್ತೀನಿ, ಇಟ್ಟಾರೆ ಇಡಲೇಳು ವಾಲಿ ಜೋಡು ಕೊಡುತ್ತೀನಿ. ಹೊಲ ಮನೆ ಒಯ್ದು ತಿಪ್ಪ್ಯಾಗ ಹಾಕಪ್ಪ, ವಾಲಿ ಜೋಡು ಒಯ್ದು ಮಲೆಯಾಗ ಹಾಕವ್ವ. ಏನ ಹೇಳಲಿ ನಾನು, ಏನ ಹೇಳಲಿ ನಾನು. ಹೀಗೆ ತವರು ಮನೆಯಿಂದ ಹೊರಟಂತಹ ಭಾಗೀರಥಿ ತನ್ನ ಗೆಳತಿಯ ಮನೆಗೆ ಬಂದು ಅವಳ ಬಳಿಯಲ್ಲೂ ಕೂಡ ದುಃಖವನ್ನು ಹೇಳಿಕೊಳ್ಳುತ್ತಾಳೆ. ಓ ಭಾಗೀರಥಿ, ಎಷ್ಟು ದಿವಸ ಆಯ್ತೆ ನಿನ್ನ ನೋಡಿ, ಇವಾಗ ಊರ್ ನೆನ್ಪಾಯ್ತಾ? ಬಾರೆ ಭಾಗೀರಥಿ, ಬಾರಮ್ಮ ಭಾಗೀರಥಿ ಬಾಬಾರೆ ಓ ಗೆಳತಿ. ಎಂದಿಲ್ದ ಭಾಗೀರಥಿ ಇಂದ್ಯಾಕ ಬಂದವ್ವ,
ಕೆರೆಗಾರ ಕೊಡ್ತಾರಂತ ನಮ್ಮತ್ತೆ ನಮ್ಮವ ನನ್ನ ಬ್ಯಾರೆ ಇಡ್ತಾರಂತ ಇಟ್ಟಾರೆ ಇಡಲೇಳು ಇಟ್ಟಂಗ ಇರಬೇಕು ಇಟ್ಟಾರೆ ಇಡಲೇಳು ಇಟ್ಟಂಗ ಇರಬೇಕು ಪರಮನೆ ಸೊಸೆಯರು ನಾವು ಇಟ್ಟಂಗ ಇರಬೇಕು ಹೋಗಿ ಬರುವೆ ನಾ ಗೆಳತಿ ನೀ ನನ್ನ ಮರೆಯದಿರೆ ಹೋಗಿ ಬರುವೆ ನಾ ಗೆಳತಿ ನೀ ನನ್ನ ಮರೆಯದಿರೆ ನೀ ನನ್ನ ಮರೆಯದಿರೆ. ಗೆಳತಿಯ ಬಳಿ ಹಾಗೂ ತವರ ಬಳಿ ಕೇವಲದ ಸಾಂತ್ವನದ ಮಾತುಗಳನ್ನು ಪಡೆದುಕೊಂಡಂತಹ ಭಾಗೀರಥಿ ಗಂಡನ ಮನೆಗೆ ಹಿಂದಿರುಗುತ್ತಾಳೆ. ಇತ್ತ ಗಂಡನ ಮನೆಯಲ್ಲಿ ಕೆರೆಗೆ ಬಲಿ ಕೊಡಲು ಸಕಲ ಸಿದ್ಧತೆಗಳು ನಡೆದಿರುತ್ತೆ. ಕೆರೆಯ ದಂಡೆಗೆ ಮಲ್ಲನ ಗೌಡದ ಪರಿವಾರ ಬರ್ತಾ ಇರುತ್ತೆ. ಪೂಜಾ ಕೈಕರ್ಯಗಳನ್ನು ಮುಗಿಸ್ತಾ ಇರ್ತಾರೆ, ಪೂಜಾ ಕೈಕರ್ಯಗಳನ್ನು ಮಾಡ್ತಾ ಇರ್ತಾರೆ. ಸೊ ಅಲ್ಲಿಯೇ ಕಲ್ಲನ ಕೆರಿಯ ಮಲ್ಲನ ಗೌಡ ಕಟಿಸ್ಯಾನ ಕೆರೆಯೊಂದ ಮಲ್ಲನ ಗೌಡ ಕಲ್ಲನ ಕೆರಿಯ ಮಲ್ಲನ ಗೌಡ ಕಟಿಸ್ಯಾನ ಕೆರೆಯೊಂದ ಮಲ್ಲನ ಗೌಡ. ಹೀಗೆ ಕೆರೆಯ ಪೂಜೆ ನಡೆಯುವಂತಹ ಸಂದರ್ಭದಲ್ಲಿ ಭಾಗೀರಥಿ ತಟ್ಟೆ ತೆಗೆದುಕೊಳ್ಳಲು ಅತ್ತೆ ಹೇಳ್ತಾರೆ, ಪೂಜೆಯ ತಟ್ಟೆನ ತೆಗೆದುಕೊಂಡು ಬಾ ಅಂತೇಳಿ ತಟ್ಟೆನ ತರಬೇಕು ಅಂತೇಳಿ ಭಾಗೀರಥಿ ಬಗ್ಗಿದಾಗ ನೀರು ಉಕ್ಕಲು ಆರಂಭಿಸುತ್ತದೆ. ಇದನ್ನು ನೋಡಿದ ಭಾಗೀರಥಿ ಗಾಬರಿಗೊಂಡು ಗಂಗೆಯನ್ನು ಬೇಡಿಕೊಳ್ಳುತ್ತಾಳೆ. ಬೇಡ ಬೇಡವೇ ಗಂಗಮ್ಮ ನನ್ನ ಸೆಳೆದೊಯ್ಯ ಬೇಡವೇ ಗಂಗಮ್ಮ ದಂಡಿಗೋಗೌನೆ ನನ್ನ ರಾಯ ಸಾವಿರ ಕುದುರೆಯ ಸರದಾರ ಒಮ್ಮೆ ನೋಡಿ ಬರ್ತೀನಂತ ನನ್ನ ರಾಯಣ ನೋಡ್ತೀನಂತ ಮತ್ತೆ ನಿನ್ನ ಮಡಿಲಿಗೆ ಬಂದೆ ಬರುವೆ ಮತ್ತೆ ನಿನ್ನ ಮಡಿಲಿಗೆ ಬಂದೆ ಬರುವೆ ಬೇಡ ಬೇಡವೇ ಗಂಗಮ್ಮ ನನ್ನ ಸೆಳೆದೊಯ್ಯ ಬೇಡವೇ ಗಂಗಮ್ಮ. ಆ ಸಾಮಾನ್ಯವಾಗಿ ನಮ್ಮೆಲ್ಲರಿಗೆ ಒಂದು ಕನಸಿನ ಅನುಭವ ಇರುತ್ತೆ. ಹತ್ತಿರದವರು ಬೇಕಾದವರು ಏನಾದರೂ ತೊಂದರೆಗೆ ಸಿಕ್ಕಾಗ ನಮಗೆ ಕೆಟ್ಟ ಆಲೋಚನೆ ಕೆಟ್ಟ ಕನಸು ಬೀಳುವ ಹಾಗೆ ಭಾಗೀರಥಿಯ ಗಂಡನಾಗಿರ್ತಕ್ಕಂತಹ ಮಹಾದೇವರಾಯರಿಗೂ ಕೂಡ ಒಂದು ಕೆಟ್ಟ ಕನಸು ಬೀಳುತ್ತೆ. ಗಾಬರಿಯಿಂದ ಎದ್ದು ನೋಡ್ತಾರೆ, ಎಚ್ಚರಗೊಳ್ಳುತ್ತಾರೆ. ಸೆಲ್ಲ ಸುಟ್ಟಂಗಾತು ಕೋಲು ಮುರ್ದಂಗಾತು ಕಟ್ಸಿದ ಮಾಡೆಲ್ಲ ತಟ್ಟಾನೆ ಕಟ್ಸಿದ ಮಾಡೆಲ್ಲ ತಟ್ಟಾನೆ ಬಿದ್ದಂಗಾತು ಗಂಡಮ ದೇವರಾಯ ಹತ್ತಿದ ಬಡನೆ ಕುದ್ರೆ ಹತ್ತಿದ ಬಡನೆ ಕುದ್ರೆ ಹತ್ತಿದ ಬಡನೆ ಕುದ್ರೆ ಹತ್ತಿದ ಬಡನೆ ಕುದ್ರೆ ಹೊಂಟನು ಮನೆ ಕಡೆಗ ಹೊಂಟನು ಮನೆ ಕಡೆಗ ಹೊಂಟನು ಮನೆ ಕಡೆಗ ಹೊಂಟನು ಮನೆ ಕಡೆಗ ಬಂದಮ ದೇವರಾಯ ಕೆಂಪವ್ವ ನೀರು ಕೊಡ ಬಂದಮ ದೇವರಾಯ ನಂಜವ್ವ ನೀರು ಕೊಡ ಕೆಂಪವ್ವ ನೀರು ಕುಣದಕ್ಕ ನಂಜವ್ವ ನೀರು ಕುಣದಕ್ಕ ನನ್ನ ಹೆಂಡತಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ ನನ್ನ ಹೆಂಡತಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳಪ್ಪ ಏನ ಹೇಳಲಿ ನಾನು
ಭಾಗೀರಥಿ ಬಲಿಯಾದಂತಹ ಸುದ್ದಿ ಕೇಳಿ ಮಹಾದೇವರಾಯರು ಕೆರೆಯ ಬಳಿಗೆ ಬಂದು ಗಂಗೆಯನ್ನು ಬೇಡಿಕೊಳ್ಳುತ್ತಾರೆ. ಸಾವಿರ ವರ ಕೊಟ್ಟು ಸಿಗದಂತ ಸತಿ ನೀನು, 300 ವರಹ ಕೊಟ್ಟು ಮುತ್ತಿನೋಲೆ ಮಾಡಿಸಿದ್ದೆ, ಮುತ್ತಿನೋಲೆ ಇಟ್ಟುಕೊಳ್ಳು ಮುತ್ತೈದೆ ಎಲ್ಲಿ ಹೋದೆ? ಗಂಗವ್ನ ಮಡಿಲಿಗೆ ಭಾಗೀರಥಿ ಬೇಕಾಯ್ತೆ, ಮುತ್ತಿನಂತ ಭಾಗೀರಥಿ ಕೆರೆಗಾರವಾದ ಮ್ಯಾಲೆ ನಾ ಹಂಗ ಜೀವಿಸಲಿ, ನಾ ಹಂಗ ಜೀವಿಸಲಿ. ಗಂಗವ್ವ ಬರುವೇನೆ ನಾ ನಿನ್ನ ಮಡಿಲಿಗೆ, ಬಾ ತಾಯೇ ಬಾರಮ್ಮ ಬಾ ಕರೆದುಕೋ, ಬಾ ತಾಯೇ ಬಾರಮ್ಮ ಬಾ ಕರೆದುಕೋ, ಬಾ ಕರೆದುಕೋ. ಹೀಗೆ ಊರಿನ ಹಿತಕ್ಕಾಗಿ ಮಲ್ಲನ ಗೌಡ ಕೆರೆ ಕಟ್ಟಿಸ್ತಾನೆ, ಭಾಗೀರಥಿಯನ್ನು ಬಲಿ ಕೊಡ್ತಾನೆ. ತನ್ನ ಹೆಂಡತಿ, ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಂಡಂತಹ ಮಲ್ಲನ ಗೌಡನ ಮಗ ತನ್ನನ್ನು ತಾನು ಗಂಗೆಗೆ ಅರ್ಪಿಸಿಕೊಳ್ತಾನೆ. ಒಂದು ಬಲಿ ಕೇಳಿದಂತಹ ಕೆರೆಗೆ 2 ಬಲಿ ಸಿಕ್ಕಂತಾಗುತ್ತೆ. ಗೆಳೆಯರೇ, ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ನಮ್ಮ ಜನಪದರು, ಹಿರಿಯರು, ಪೂರ್ವಿಕರು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕೊಡ್ತಾಯಿದ್ರು. ಈ ಗೀತ ನಾಟಕದ ಮೂಲಕ ಹೆಣ್ಣು ತಾನು, ತನ್ನ ಗಂಡ, ತನ್ನ ಮಕ್ಕಳು ಎನ್ನುವ ಸಂಕುಚಿತ ಮನೋಭಾವನೆಯಿಂದ ಹೊರಬಂದು ತನ್ನ ಪ್ರಾಣವನ್ನು ಕುಟುಂಬಕ್ಕಾಗಿ ಮಾತ್ರವಲ್ಲದೆ ಸಮಾಜಕ್ಕೂ ಕೂಡ ಬಲಿ ಕೊಟ್ಟಂತಹ ಹಲವಾರು ಉದಾಹರಣೆಗಳಿವೆ. ಧೀಮಂತ ನಾಯಕರಾಗಿ ಸಮಾಜ ಸುಧಾರಕರಾಗಿರ್ತಕ್ಕಂತಹ ರಾಣಿ ಚೆನ್ನಮ್ಮ, ಅಕ್ಕ ಮಹಾದೇವಿ ಮುಂತಾದ ಉದಾಹರಣೆಗಳು ನಮ್ಮಲ್ಲಿವೆ. ಅದೇ ರೀತಿ ಜನಪದ ಸಾಹಿತ್ಯದಲ್ಲಿ ಭಾಗೀರಥಿ ಅಂತಕ್ಕಂತಹ ಪಾತ್ರ ತನಗೆ ಎಷ್ಟೇ ದುಃಖವಾದರೂ, ತನ್ನ ಕುಟುಂಬಕ್ಕೆ ಅನ್ಯಾಯವಾದರೂ, ಸಮಾಜಕ್ಕಾಗಿ, ತನ್ನ ಊರಿನ ಒಳಿತಿಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದಳು. ಇಂಥ ಒಂದು ಮಹಾನ್ ಸಾಧ್ವಿಯ ಹಾಗೂ ತ್ಯಾಗವನ್ನು ತೋರಿಸುವಂತಹ ಗೀತ ನಾಟಕವೇ ಕೆರೆಗೆ ಹಾರ. ಧನ್ಯವಾದಗಳು. ಧನ್ಯೋಸ್ಮಿ. ಈ ಸ್ತ್ರೀಯರು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕರು. ತಾಯಿಯಾಗಿ, ತಂಗಿಯಾಗಿ, ಸೊಸೆಯಾಗಿ ಹಾಗೂ ಬದುಕಿನ ಹಲವು ಮಜಲುಗಳ ಪಾತ್ರಧಾರಿಗಳಾಗಿ ನಮ್ಮನ್ನು ಸಾಕಿ ಸಲಹುತ್ತಾರೆ. ಅವರಿಲ್ಲದೆ ನಮ್ಮ ಜೀವನ ಪರಿಪೂರ್ಣ ಆಗಲು ಸಾಧ್ಯವಿಲ್ಲ. ಇಂಥ ಮಹಾ ತಾಯಿಯಂದರಿಗೆ, ಸಹೋದರಿಯರಿಗೆ ಹಾಗೂ ಮಹಿಳಾ ಮಣಿಗಳಿಗೆ ಈ ಗೀತ ನಾಟಕದ ಮೂಲಕ ಒಂದು ನಮನ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇದನ್ನು ಟ್ರೈನ್ ಮಾಡಿದಂತಹ ರೂಪಾ ಮೇಡಮ್ಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಆ ಪೋಷಕ ವೃಂದದವರಿಗೆ ಜಾಗವನ್ನು ಬಿಟ್ಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಲಾಸ್ಟ್ ಯಾರೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ ಅವರೆಲ್ಲ ಮಕ್ಕಳನ್ನು ರಿಸೀವ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೀನಿ. ಒಂದು 5 ನಿಮಿಷದ ಬಿಡುವಿರುತ್ತೆ. 5ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಮತ್ತು ಇತರೆ ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ.